ಮುಸ್ಲಿಂ ಧರ್ಮ ಗುರುಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಮಾತಿಗೆ ಮುಸ್ಲಿಂ ಮುಖಂಡರು ಸಿಟ್ಟಿಗೆದ್ದಿದ್ದಾರೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಲಾಗಿದೆಯಾ? ಒಂದಷ್ಟು ಪುಂಡರು ಈ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಈಗಾಗಲೇ ರಿಲೀಸ್ ಆಗಿರುವಂತಹ ಒಂದು ಆಡಿಯೋ ಕೂಡ ಹೇಳ್ತಾ ಇದೆ. ನಿನ್ನೆ ಆಡಿಯೋ ಸ್ಫೋಟ ಆಯಿತು, ಇವತ್ತು ವಿಡಿಯೋವನ್ನ ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ವಿಜಯಪುರದ ಸೋಹೆಲ್ ಅನ್ನುವಾತ ಬೆದರಿಕೆಯ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾನೆ. ಪ್ರವಾದಿಯನ್ನ ಟೀಕಿಸೋರ ತಲೆ ಕತ್ತರಿಸಬೇಕು ಅನ್ನುವಂತಹ ಕರೆಯನ್ನ ಆತ ಕೊಟ್ಟಿದ್ದಾನೆ. ಬಿಜಾಪುರ ಫೌಂಡೇಶನ್ ಹೆಸರಿನ ಇನ್ಸ್ಟಾದಲ್ಲಿ ವಿಡಿಯೋವನ್ನ ಆತ ಹಾಕಿರೋದು. ಪ್ರವಾದಿಯನ್ನ ಟೀಕಿಸೋದನ್ನ ನಾವು ಸಹಿಸಿಕೊಳ್ಳಬಾರದು, ಎಲ್ಲರೂ ಒಟ್ಟಾಗಿ ಧರ್ಮಕ್ಕಾಗಿ ಹೋರಾಡಬೇಕು ಅನ್ನುವಂತಹ ಕರೆಯನ್ನ ಸೋಹಲ್ ವಿಡಿಯೋ ಮೂಲಕ ಕೊಟ್ಟಿದ್ದಾನೆ. ನಿನ್ನೆ ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಂತಹ ಆಡಿಯೋ ವೈರಲ್ ಆಗಿತ್ತು. ಮನೆಗೆ ಹೋಗಿ ಅವರಿಗೆ ಹೊಡಿಬೇಕು, ಅವರ ಹತ್ಯೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಆಡಿಯೋದಲ್ಲೂ ಮಾಹಿತಿಗಳು ಇತ್ತು. ಆದರೆ ಇದೀಗ ಆಡಿಯೋದ ಜೊತೆಗೆ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ವಿಡಿಯೋವನ್ನ ಮಾಡಿ ಸೋಹೆಲ್ ಯತ್ನಾಳ್ಗೆ ಧಮಕಿಯನ್ನ ಹಾಕಿದ್ದಾನೆ. का एमएलए बसनगौड़ा पाटिल यत्नाड़, जिसने हमारे प्यारे नबी की शान में गुस्ताखी की है, किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूल अल्लाह, आप पर हमारी जान कुर्बान है। लब्बैक या रसूल अल्लाह। गुस्ताखी नबी की एक ही सजा, सर तन से जुदा। जो बीजापुर का एमएलए बसनगौड़ा पाटिल यत्नाड़, जिसने हमारे प्यारे नबी की शान में गुस्ताखी की है, किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूल अल्लाह, आप पर हमारी जान कुर्बान है। लब्बैक या रसूल अल्लाह। गुस्ताखी नबी की एक ही सजा, सर। ಈ ರೀತಿಯಾಗಿ ಇವತ್ತು ವಿಡಿಯೋವನ್ನ ಮಾಡಿ ಬೆದರಿಕೆಯನ್ನ ಹಾಕಿರೋದು. ಯತ್ನಾಳ್ಗೆ ಜೀವ ಬೆದರಿಕೆ ಹಾಕಿ ಆಡಿಯೋ ವಿಡಿಯೋ ವೈರಲ್ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತಾಡಿದ್ದಾರೆ. ಆಡಿಯೋ ವಿಡಿಯೋದ ಬಗ್ಗೆ ನಮಗೆ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾರೆ. ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಅವ್ರು ಯಾರು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ಮುಸ್ಲಿಮರ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಆಡಿಯೋ ವಿಡಿಯೋ ಮಾಡಿದ್ದಾರೆ, ಇದರಲ್ಲಿ ಯತ್ನಾಳ್ ಕೈವಾಡವೂ ಕೂಡ ಇರಬಹುದು. ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಖಂಡರು. ಯಾರೇ ಒಬ್ಬರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ 15 ತಾರೀಕದ ಇದು ಅದಂತ. ಒಬ್ಬಿಬ್ಬರು ಬಿ ಜೆ ಪಿದೊಳಗೂ ಕಿಡಿಗೇಡಿ ಅದಾರ. ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಳ್ಲಿಕ್ಕತ್ತೀವಿ. ಮತ್ತು ಇದು ಏನು ಬಿ ಜೆ ಪಿದೊಳಗೆ ಕಿಡಿಗೇಡಿ ಅದಾರ, ಪೋಸ್ಟ್ ಹಾಕ್ತಾರವರು, ಅವರ ಬಿ ಜೆ ಪಿದೊಳಗೆ ಯಾರೇ ಹಾಕಿರಬೇಕು. ಬಿ ಜೆ ಪಿಗೆ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ಲಾಕತ್ತಾರೆ. ಇವ್ರು ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರಬೇಕು. ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡಿರಿ, ಇಂಥ ಎಮ್ ಎಲ್ ಎಗೂ ಅರೆಸ್ಟ್ ಮಾಡಿರಿ. ಬರೇ ಜಾತಿ ಮಾಡೋದು, ಟ್ರೈನ್ ಸುಟ್ಟರು, ಝಂಡಾ ಹಚ್ಚಿದ್ರು, ಟ್ರೈನು ಸುಟ್ಟಿದವ್ರು ಇವರೇ ಅದಾರ, ಇದನ್ನು ಸಿ ಬಿ ಐ ಕೊಡ್ರಿ. ಝಂಡಾ ಹಚ್ಚಿದ್ನು ಸಿ ಬಿ ಐ ಕೊಡ್ರಿ. ಆ ಪೋಸ್ಟ್ ಹಾಕಿದವನು ಸಿ ಬಿ ಐ ಕೊಡ್ರಿ. ಬಸನಗೌಡ್ರು ನೀವೇ ಬಿಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಓಡಿಸ್ರಿ. ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ? ಜಾತಿ ಜನಗಣತಿ ವರದಿಯ ಆಧಾರದ ಮೇಲೆ ಮೀಸಲಾತಿ ಏರಿಕೆಯಾಗುತ್ತಾ? ಒಬಿಸಿ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆಯಾ? ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸನ್ನ ಕೈಗೊಳ್ಳಲಾಗ್ತಾ ಇದೆಯಾ? ಜಾತಿ ಜನಗಣತಿ ವರದಿಯ ಆಧಾರದ ಮೇಲೆ ಇದೀಗ ಮೀಸಲಾತಿ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಅದೇ ರೀತಿಯಾಗಿ ಶಿಫಾರಸನ್ನು ಕೂಡ ಮಾಡಲಾಗಿದೆ. ಮೀಸಲಾತಿ ಏರಿಕೆಗೆ ಜಯಪ್ರಕಾಶ್ ಹೆಗಡೆ ಆಯೋಗ ಶಿಫಾರಸನ್ನ ಮಾಡಿದ್ದು SC ST ಬಿಟ್ಟು ಕೇವಲ ಒಬಿಸಿ ಮೀಸಲಾತಿಯ ಹೆಚ್ಚಳಕ್ಕೆ ಈ
ಆಯೋಗ ಶಿಫಾರಸನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ, ಒಕ್ಕಲಿಗ, ಲಿಂಗಾಯತರ ಮೀಸಲಾತಿ ಹೆಚ್ಚಳಕ್ಕೆ ರೆಕಮೆಂಡ್ ಅನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿಯನ್ನ ನೀಡುವಂತಹ ಶಿಫಾರಸನ್ನ ಇದೀಗ ಜಯಪ್ರಕಾಶ್ ಹೆಗ್ಡೆ ಅವರ ಸಮಿತಿ ಮಾಡಿದೆ. SC/ST ಬಿಟ್ಟು OBC ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ಶಿಫಾರಸು ಮಾಡಿದ್ದು, ಸರ್ಕಾರ ಆ ರೀತಿಯಾಗಿ ಶಿಫಾರಸ್ಸಿಗೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳುತ್ತಾ ಮೀಸಲಾತಿಯನ್ನ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಜಾತಿ ಜನಗಣತಿ ವರದಿಯ ಬಗ್ಗೆ ಬಾಳೆಹೊನ್ನೂರು ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶ್ರೀ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 10 ವರ್ಷಗಳಿಂದ ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗಿದೆ. ಜಾತಿ ಜನಗಣತಿ ಕ್ರಮಬದ್ಧವಾಗಿ ಆಗಿಲ್ಲ ಅಂತ ಹಲವು ಸಮುದಾಯದವರ ಕೂಗು ಇದೆ. ಪುನರ್ ಸಮೀಕ್ಷೆಯನ್ನ ಮಾಡಬೇಕು ಅಂತ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಕಳೆದೊಂದು ದಶಕಗಳಿಂದ ಕುತೂಹಲ ಹಾಗೂ 10 ಚರ್ಚೆಗಳಿಗೆ ಕಾರಣವಾಗಿದ್ದ ಜಾತಿ ಜನಗಣತಿ ವರದಿ ಸಲ್ಲಿಕೆಯಾಗಿದ್ದು, ಮಂಡನೆಗೆ ಶುಕ್ರವಾರ ಒಂದು ಚರ್ಚೆಯನ್ನು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪರ ವಿರೋಧಗಳು ಕೂಡ ಆರಂಭವಾಗಿದ್ದು, ಈ ಕುರಿತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವೀರಶೈವ ಲಿಂಗಾಯತ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ರಂಭಾಪುರಿ ಜಗದ್ಗುರುಗಳು ನಮ್ಮ ಜೊತೆಗೆ ಇದ್ದಾರೆ. ಈಗ ಸ್ವತಃ ಖುದ್ದು ಜಗದ್ಗುರುಗಳನ್ನು ಮಾತಾಡ್ಸೋಣ. ಈಗ ಕಳೆದ 10 ವರ್ಷಗಳಿಂದ ಜಾತಿ ಜನಗಣತಿ ವಿಚಾರವಾಗಿ ಬೇಕಾದಷ್ಟು ಚರ್ಚೆಗಳು ನಡೆದಿವೆ. ಬಹುಶಃ ಜಾತಿ ಜನಗಣತಿ ಸಮೀಕ್ಷೆಯನ್ನು ಅವರು ಇನ್ನೊಂದು ಸಲ ಪಾರದರ್ಶಕವಾಗಿ ಇದನ್ನು ಮಾಡಿದ್ದಾದರೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕೆಲವು ಸಮುದಾಯಗಳನ್ನು ತುಷ್ಟಿಪಡಿಸುವುದಕ್ಕಾಗಿ ತರಾತುರಿಯಲ್ಲಿ ಈ ಒಂದು ಜಾತಿ ಜನಗಣತಿಯನ್ನು ಅಂಗೀಕಾರ ಮಾಡುವುದಾಗಲಿ ಅದನ್ನು ಜಾರಿಗೆ ತಂದಿದ್ದಾದರೆ ಮತ್ತಷ್ಟು ಜಾತಿಯ ಸಂಘರ್ಷಗಳು ಈ ನಾಡಿನಲ್ಲಿ ಹೆಚ್ಚಾಗಬಹುದು. ಇದನ್ನು ಅಧಿಕಾರದಲ್ಲಿರುವಂಥ ಪಕ್ಷ ಭಾಳ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು. ಈ ಜಾತಿ ಜನಗಣತಿ ವರದಿಯನ್ನು ತಯಾರು ಮಾಡುವಾಗ ಅಧಿಕಾರಿಗಳು ಎಲ್ಲೇ ಕುಂತು ಅವರ ಮೂಗಿನ ನೇರಕ್ಕೆ ಈ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ದೂರಿದೆ. ಈಗ ಮತ್ತೊಮ್ಮೆ ಜಾತಿ ಜನಗಣತಿಯನ್ನು ಮಾಡೋದಾದರೆ ಮನೆ ಮನೆಗೆ ಭೇಟಿ ಕೊಟ್ಟು ಸತ್ಯ ಸಂಗತಿಗಳನ್ನು ಹೊರಪಡಿಸಿದರೆ ಯಾವ್ಯಾವ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಈ ಜಾತಿ ಜನಗಣತಿಯನ್ನು ಮಾಡದೆ ಸರ್ವತೋಮುಖ ಅಭಿವೃದ್ಧಿ, ಎಲ್ಲ ವರ್ಗಗಳ ಸಮುದಾಯದ ಜನರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮಾಡಿದ್ದಾದ್ರೆ ಒಳ್ಳೆಯದಾಗ್ತಾ ಇದೆ. ಅದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು ಅಂತೇಳಿ ನಾವು ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇದ್ದೇವೆ. ಈಗಾಗಲೇ ಜಾರಿಗೆ ಬಂದಿರತಕ್ಕಂಥ ಮೀಸಲಾತಿ, ಜಾತಿ ಜನಗಣತಿ ಜೊತೆಗೆ ಮೀಸಲಾತಿಯನ್ನು ಕೂಡ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು ನಿರ್ಧಾರ ಹೊಂದಿರತಕ್ಕಂಥದ್ದು, ಆ ಕುರಿತು ತಮ್ಮ ಅಭಿಪ್ರಾಯ? ಜಾತಿ ಜನಗಣತಿ ಸರಿಯಾಗಿ ಮಾಡಿದ್ದಾದ್ರೆ ಮೀಸಲಾತಿ ಪ್ರಮಾಣ ಯಾರಿಗೆ ಹೆಚ್ಚು ಮಾಡಬೇಕು, ಯಾರಿಗೆ ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಯಾರೇ ತೆಗೆದುಕೊಳ್ಳುವಂಥ ನಿರ್ಧಾರ ಅಲ್ಲ. ಏನು ಸಂವಿಧಾನದಲ್ಲಿ ಯಾರ್ಯಾರಿಗೆ ಎಷ್ಟು ಅವಕಾಶವನ್ನು ಕೊಡಬೇಕು ಅಂತ ನಿಗದಿಯಾಗಿದೆ ಅದನ್ನು ಮೀರಿ ಹೋಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲ ರಾಜಕೀಯ ವ್ಯಕ್ತಿಗಳು ಸರಿಯಾಗಿ ತಿಳ್ಕೋಬೇಕು. ಕೇವಲ ಚುನಾವಣೆ ದೃಷ್ಟಿಯಿಂದ, ತಮ್ಮ ಪಕ್ಷದ ಸಂವರ್ಧನೆ ದೃಷ್ಟಿಯಿಂದ ಈ ಪ್ರಮಾಣವನ್ನು, ಅನುಕೂಲತೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತೇವೆ ಅನ್ನೋದರಲ್ಲಿ ಅರ್ಥ ಇಲ್ಲ. ಇವಿಷ್ಟು ಏನು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಸಲಹೆಯನ್ನು ನೀಡಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ವಿಜಯಪುರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಜಾತಿ ಜನಗಣತಿ ಸಮೀಕ್ಷೆಯ ಬಗ್ಗೆ ಮಾತಾಡಿದ್ರು. ಮುಚ್ಚಿದ ಲಕೋಟೆಯಲ್ಲಿ ಇದ್ದಂತಹ ವರದಿಯನ್ನ ನಿನ್ನೆ ತೆಗೆಯಲಾಗಿದೆ. ಮುಂದಿನ ವಾರ ಚರ್ಚೆ ಇದೆ, ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ, ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಗಮನಕ್ಕೆ ತೆಗೆದುಕೊಳ್ತೀವಿ. ಒಕ್ಕಲಿಗ, ಲಿಂಗಾಯತರ ತೀವ್ರ ವಿರೋಧದ ಬಗ್ಗೆ ನನಗೆ ಗೊತ್ತಿಲ್ಲ, ಯಾರನ್ನ ಜಾತಿ ಗಣತಿಯಲ್ಲಿ ಬಿಟ್ಟು ಜಾರಿಗೆ ತರುವ ಉದ್ದೇಶವೂ ಇಲ್ಲ ಅಂತ ಹೇಳಿದರು. ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ, ಸೋಷಿಯೋ ಎಕನಾಮಿಕ್ ಸರ್ವೆ, ಇದು ಮಾಡಿ ಸುಮಾರು ವರ್ಷಗಳಾಗಿತ್ತು. ಇದು ಲಕೋಟೆಯಲ್ಲಿ, ಮುಚ್ಚಿದ ಲಕೋಟೆಯಲ್ಲಿ ಇದ್ದದನ್ನು ನಿನ್ನೆ ಸಂಪುಟದಲ್ಲಿ ನಾವು ಲಕೋಟೆಯನ್ನು ಒಡೆದು ಅದನ್ನು ಸಂಪುಟದ ಮುಂದೆ ಮಂಡಿಸಿದ್ದೇವೆ. ಮುಂದಿನ ವಾರ ಚರ್ಚೆ ಇದೆ. ಚರ್ಚೆಯಲ್ಲಿ ಇಡೀ ನಾವು ಸಂಪುಟದಲ್ಲೂ ಕೂಡ ಅದನ್ನು ಚರ್ಚೆ ಮಾಡ್ತೇವೆ.
ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಂಪುಟದ ಹೊರಗಡೆ ಯಾರ್ದು ಏನೆಲ್ಲ ಅಭಿಪ್ರಾಯ ಇದೆ ಎಲ್ಲವನ್ನೂ ಸಹ ಗಮನಕ್ಕೆ ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೇವೆ. ಸೊ ಚರ್ಚೆಯ ನಂತರ ಮುಂದಿನ ಹೆಜ್ಜೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ. ಏತನ್ಮಧ್ಯ ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಏನು ಅಭಿಪ್ರಾಯಗಳಿದ್ದಾವೆ, ಟೀಕೆ ಇರ್ಬೋದು, ಟಿಪ್ಪಣಿ ಇರ್ಬೋದು, ಸಲಹೆ ಇರ್ಬೋದು, ಎಲ್ಲವುಗಳ ಬಗ್ಗೆ ಸರ್ಕಾರ ಒಂದು ತೆರೆದ ಮನಸ್ಸನ್ನು ಇಟ್ಕೊಂಡು ಎಲ್ಲರ ಅಭಿಪ್ರಾಯವನ್ನು ಸಹ ಗಮನಕ್ಕೆ ತೆಗೆದುಕೊಂಡು ಸತ್ಯದ ಆಧಾರದ ಮೇಲೆ, ವಾಸ್ತವಾಂಶದ ಆಧಾರದ ಮೇಲೆ ಚರ್ಚೆಯನ್ನು ಮಾಡಿ ಮುಂದಿನ ಹೆಜ್ಜೆಗಳನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ನಿಂದ ಬೆಲೆ ಏರಿಕೆಯ ಸಮರ ನಡೀತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೆಲೆ ಏರಿಕೆಯ ಹೋರಾಟ ನಡೀತಾ ಇದ್ದು, ಮಹಿಳಾ ಶಾಸಕಿಯರಾದ ಶಾರದಾ ಪೂಜಾರಿ ನಾಯಕ್, ಕ್ಯಾರೆಮ್ಮ, ಶಾಸಕರಾದ ಬಾಲಕೃಷ್ಣ, ಎಂಟಿ ಕೃಷ್ಣಪ್ಪ, ಪರಿಷತ್ ಸದಸ್ಯ ಜವರಾಯಗೌಡ, ಶರವಣ, ಭೋಜೇಗೌಡ, ವಿವೇಕಾನಂದ, ಮಾಜಿ ಶಾಸಕರಾದ ಅನ್ನದಾನಿ, ಎಚ್.ಕೆ. ಕುಮಾರಸ್ವಾಮಿ, ವೆಂಕಟರಾವ್ ನಾಡಗೌಡ, ಸುರೇಶ್ ಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಕೂಡ ಬರಲಿದ್ದು, ನ್ಯೂಸ್ 18 ಜೊತೆ ಮಾತಾಡಿರೋ ನಿಖಿಲ್ ಕುಮಾರಸ್ವಾಮಿ ಸಿಎಂ ಹಾಗೂ ಡಿಸಿಎಂ ಮೇಲೆ ಕಿಡಿಕಾರಿದ್ದಾರೆ. ಬಹುಶಃ ಕನ್ನಡ ನಾಡಿನಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರ ಈ ರೀತಿಯ ಒಂದು ಜನತೆಯ ಬಗ್ಗೆ ಅತ್ಯಂತ ನೋವಿಗೆ ತುಡಿಸ್ತಕ್ಕಂಥ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಬಂದಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ, ಮನೆಗಳಲ್ಲಿ ಕಾರ್ ನಿಲ್ಲಿಸ್ಕೊಂಡ್ರೆ ಅದಕ್ಕೂ ಇವತ್ತು ತೆರಿಗೆ, ಇವತ್ತು ಕುಡಿಯೋ ನೀರಿನ ಮೇಲೆ ತೆರಿಗೆಯನ್ನು ವಿಧಿಸಿದ್ದಾರೆ. ಅದೇ ರೀತಿಯಲ್ಲಿ ಕಸ, ಇವತ್ತು ನಿಮ್ಮ ಪ್ರತಿಯೊಂದು ಮನೆಗೆ ಕಸಕ್ಕೆ ತೆರಿಗೆ ಇವತ್ತು. ಹೀಗೆ ಈ ಸರ್ಕಾರ ಏನು ನಡೀತಾ ಇದೆ, ಒಂದು ಮಾತನ್ನು ಹೇಳ್ತೇನೆ ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ, ನಾವು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಿದಾಗ ಯಾವುದೇ ರೀತಿಯ ತೆರಿಗೆಯನ್ನ ಜನತೆಯ ಮೇಲೆ ಏರಿಕೆ ಮಾಡಲಿಲ್ಲ. ಇವತ್ತೇ ನಿಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೀರಿ, ಸಾಕಪ್ಪ ಸಾಕು. ತಮ್ಮ ಈ ಒಂದು ಆಕ್ರೋಶ ಸರ್ಕಾರದ ವಿರುದ್ಧವಾಗಿ ಎಷ್ಟರ ಮಟ್ಟಕ್ಕಿದೆ ಅಂತಕ್ಕಂಥದ್ದು ನಮಗೆ ಪ್ರತಿಯೊಂದು ಕೂಡ ಮಾಹಿತಿಯನ್ನು ಇಟ್ಕೊಂಡಿದ್ದೇವೆ. ಈ ಸಾಕಪ್ಪ ಸಾಕು, ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತಕ್ಕಂಥದ್ದು ಇದು ಜೆಡಿಎಸ್ ಪಕ್ಷ ಒಂದು ಸ್ಲೋಗನ್ನ ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಅಂತಕ್ಕಂಥ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಭ್ರಷ್ಟಾಚಾರ, ಬೆಲೆ ಏರಿಕೆ ಜೊತೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತಗೊಂಡು ಶೂನ್ಯ ಆಗಿರ್ತಕ್ಕಂಥದ್ದು. ಮಾತಾಡ್ತಿದ್ರೆ ಬಸ್ಸು ಫ್ರೀ, ಬಸ್ಸು ಫ್ರೀ, ಬಸ್ ಪಾಸ್ ಫ್ರೀ ಅಂತೀರಿ. ಬಸ್ಸಿನ ಪ್ರಯಾಣಿಕರಿಗೂ ಕೂಡ 36% ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಆಸ್ಪತ್ರೆ ಓಪಿಡಿಗಳ ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಬಹುಶಃ ಇನ್ನು ಒಂದು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ. ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ, ಉಸಿರಾಡ್ತಾ ಇರ್ತಕ್ಕಂಥ ಆ ಗಾಳಿ ಒಂದ್ರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ. ಅದು ಒಂದನ್ನ ಹೊರತುಪಡಿಸಿ ನಿರಂತರವಾಗಿ ರಾಜ್ಯದ ಪ್ರತಿಯೊಬ್ಬ ಸಮುದಾಯ, ವರ್ಗ, ಧರ್ಮದ ಪ್ರತಿಯೊಬ್ಬ ಜನತೆಯ ಮೂಲ ಇವತ್ತು ನೀವು ಯಾವ ರೀತಿಯಾದಂತ ಬೆಲೆ ಏರಿಕೆ ಮಾಡಿದಿರಿ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಪ್ರತಿ